ಯಾವ ದೇವ? ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮಕದ ಅಧ್ಯಯನ ಮಾಡಿ ವಿಶ್ವಜ್ಞ ಆಧ್ಯಾತ್ಮಕದ ಅಡಿಗೆಯನ್ನು ಉಣಬಡಿಸಿ ವಿಶ್ವಕಂಡ ಶ್ರೇಷ್ಠ ಸಂತರೆನಿಸಿಕೊಂಡಿರುವ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರ. ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ನೀಡಿ ಉಚಿತ ಶಿಕ್ಷಣ ನೀಡಿ ಬಡವರ ಬಾಳಿನ ಭೂಲೋಕದ ಭಾಗ್ಯ ನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯುಷ್ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನ ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಪಂಡಿತ ಪಂಚಾಕ್ಷರಿ ಪುಟ್ಟ ರಾಜ ಗವಾಯಿಗಳಿಗೆ ಗಾನ ಯೋಗಿ ಅಂತಾರ. ಹಗಲಿರುಳು ಭೂಮಿ ತಾಯಿ ಮಡಿಲಾಗ ತನ್ನ ಬೆವರಿನ ಹನಿ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಒಂದೊಂದು ಅನ್ನದಾಗಳನ್ನ ಈ ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದ ಪ್ರತಿಯೊಂದು ಜೀವಿಗೂ ಅನ್ನ ನೀಡೋ ರೈತನಿಗ ನೇಗಿಲ ಯೋಗಿ ಅಂತಾರ. ಮಹಾನುಭಾವರನ್ನ ಕಾಪಾಡುವ ಶಿವನಿಗೆ ಮಹಾದೇವ ಅಂತಾರ. ನಿನ್ನಂತ ಕಚಡ ನನ್ನ ಮಕ್ಕಳ ಸುಟ್ಟು ಬೂದಿ ಮಾಡಲು ಬಂದಿರುವ ನನಗೆ ಅಗ್ನಿ ದೇವ ಅಂತಾರ. ಅಗ್ನಿದೇವ ನನ್ನನ್ನು ತೊಡಗಿಸಿದ ಕಾರಣ ನಿನ್ನನ್ನು ಹರ ಎನಿಸಿ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ ನಿನ್ನ ಹೆಣ ನನ್ನ ಪಾದಕ್ಕೆ ಅರ್ಪಿಸಿಕೊಳ್ಳಲು ಬಂದಿರುವನು ಈ ಗಂಡು ಹುಲಿಗಳ ನಾಯಕ ಅಗ್ನಿದೇವ. ಅಗ್ನಿದೇವ ನನ್ನ ಪ್ರಾಣವನ್ನು ಪರಮಾತ್ಮನ ಪಾದ ಕಳಿಸಲು ನಿನಗೂ ಸಾಧ್ಯವಿಲ್ಲ, ನಿನ್ನೊಬ್ಬರಿಗೂ ಸಾಧ್ಯವಿಲ್ಲ. ಹರಾಂಕೋರನ ಮಗನೇ, ನನ್ನಪ್ಪನ ಹೆಸರೆತ್ತಿ ನನ್ನ ಕೋಪವನ್ನು ಮತ್ತಷ್ಟು ಕೆರಳಿಸಿದೆಯಾ ಚಟ್ಟ ಸೂಳೆಯ ಮಗನೇ? ಈ ಪೃಥ್ವಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲೆ, ಸುಕ್ಕಿಯ ಹಂದಿರವನ್ನೇ ಹಾಕಬಲ್ಲೆ, ತೇಜ ಪುಂಜನವನ್ನೇ ಮುಷ್ಟಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಎಸೆಯಬಲ್ಲೆ. ಅಂದ ಮೇಲೆ ನರಸತ್ತನ ಮದ್ದಗಳಾದ ಇಂಥವರ ಗತಿ ಅದೋ ಗತಿ. ಅಗ್ನಿದೇವನಿಗೆ ಶರಣಾದರೆ ಸಾವಿಲ್ಲ, ಶರಣಾಗದೆ ನನ್ನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಹಸಿದ ಹುಲಿಯಂತೆ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾಪಿತರ ಸತ್ತ ನೆನಪು ಬಂದರೆ ಕೆರಳಿದ ವೀರ ಕೇಸರಿಯಂತೆ ದಿಲ್ಲಿ ಹೊತ್ತ ಪುಂಡ ಹುಲಿಯಂತೆ